ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಏಪ್ರಿಲ್ 22ನೇ ತಾರೀಕು ನಮ್ಮ ನಕ್ಷತ್ರ ನಾಡಿ 101ನೇ ಬ್ಯಾಚ್ ಇರತಕ್ಕಂಥದ್ದು. ಹಾಗೆ 9ನೇ ತಾರೀಕು ಏಪ್ರಿಲ್ 9ನೇ ತಾರೀಕು ಉಗಾದಿ. ಹಾಗೆ ನಾವು ಕಳೆದ ಸಂಚಿಕೆಯಿಂದ ಯಾವ್ಯಾವ ಲಗ್ನಕ್ಕೆ ಹೇಗಿದೆ ವರ್ಷ ಭವಿಷ್ಯ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಮುಂದಿನ ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ಕುಂಭ ಲಗ್ನ. ಲಗ್ನಾಧಿಪತಿ ಲಗ್ನದಲ್ಲಿದೆ. ಯಾವಾಗ ಲಗ್ನಾಧಿಪತಿ ಲಗ್ನದಲ್ಲಿರುತ್ತೆ ಅವಾಗ ವಿಶೇಷವಾಗಿ ಆರೋಗ್ಯ ಬಹಳ ಅದ್ಭುತವಾಗಿರುತ್ತೆ. ಶನಿಯಿಂದ ಆರೋಗ್ಯ ಉತ್ತಮವಾಗಿರುತ್ತೆ. ಅವರನ್ನ ಅವರು ಹೆಚ್ಚಾಗಿ ನೋಡ್ಕೊಳ್ತಕ್ಕಂಥ ವಿಚಾರ ಶನಿ ಸ್ವಂತ ಮನೆಯಲ್ಲಿ ಲಗ್ನದಲ್ಲೇ ಇರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಆರೋಗ್ಯ, ಧೈರ್ಯ, ಸ್ಥೈರ್ಯ ಎಲ್ಲವೂ ಕೂಡ ಕೊಡ್ತಕ್ಕಂಥದ್ದು. ಎರಡನೇ ಅಧಿಪತಿ ಆಗಿರ್ತಕ್ಕಂಥವನು ಮೂರನೇ ಅಧಿಪತಿಗೆ ಹೋದರೆ, ಮೂರನೇ ಮನೆಗೆ ಹೋದರೆ, ಅಂದ್ರೆ ಗುರು ಮೂರನೇ ಮನೆಗೆ ಹೋದರೆ ಕುಟುಂಬ ಸ್ಥಾನದಲ್ಲಿ, ಹಣ ಸಂಚಯದಲ್ಲಿ ಹೆಚ್ಚು ಪ್ರಯತ್ನ ಪಡಬೇಕು. ಯಾಕೋ ಕೈಯಲ್ಲಿ ದುಡ್ಡೇ ಕೂಡಿಡ್ತಾ ಇಲ್ಲ ಸರ್. ಅಲ್ಲೇನೋ ಬ್ಯಾಂಕಲ್ಲಿ ಬರುತ್ತೆ ಸರ್ 10,000, ನೆಕ್ಸ್ಟ್ ಒಂದು ಅಷ್ಟು ಕೂಡಿಟ್ಬಿಟ್ಟು ಒಂದು FD ಮಾಡೋಣ ಅನ್ನಷ್ಟಕ್ಕೆ ಇನ್ನೊಂದೇನೋ ಬಂದು ಖರ್ಚಾಗ್ಬಿಡುತ್ತೆ. ಎಷ್ಟು ಪ್ರಯತ್ನ ಪಟ್ಟರು, ಎಷ್ಟು ಕಷ್ಟಪಟ್ಟರು ಅದು ಕೂಡಿಡಕ್ಕೆ ದುಡ್ಡು ಆಗ್ತಾ ಇಲ್ಲ. ಮೂರನೇ ಮನೆ ಒಂದು ರೀತಿ ಶ್ರಮ ಜಾಸ್ತಿ ಕೂಡಿಡಕ್ಕೆ. ತುಂಬಾ ಕಷ್ಟಪಟ್ಟು 1 ಲಕ್ಷ ಕೂಡಿಟ್ಟಿದ್ದೀನಿ ಸರ್, ತುಂಬಾ ಕಷ್ಟ ಆಯ್ತು ಸರ್. ಆ ರೀತಿ ಇದನ್ನು ತಗೊಳ್ಬೇಕು. ಕುಟುಂಬದಲ್ಲೂ ಅಷ್ಟೇ ಕೂಡ ಒಂದು ಮಾಡಕ್ಕೆ ಅಥವಾ ಮಾತಾಡಕ್ಕೆ ಹೋಗಕ್ಕೆ ಹೆಚ್ಚು ಸಂಭಾಷಣೆ, ಹೆಚ್ಚು ಪ್ರಯತ್ನ ಮಾಡಬೇಕು. ಒಂದು ಸತಿ ನಾವೇನ್ ಮಾಡ್ತೀವಿ, ಯಾವುದೋ ಒಂದು ಫಂಕ್ಷನ್ ಮಾಡಬೇಕು ಅಂತ ಹೇಳ್ತೀವಿ. ಆ ಫಂಕ್ಷನ್ಗೆ ಬರಬೇಕು ಅಂತಂದ್ರೆ ಎಲ್ಲರನ್ನೂ ಗೋಗರಿತೀವಿ, ಯಾರು ಬರೋದೇ ಇಲ್ಲ. ಬೇರೆ ಟೈಮಲ್ಲಿ ಬೇಡ ಅಂದ್ರೂ ಒಂದು ಮೆಸೇಜ್ ಇಲ್ಲ ಅಂದ್ರೂ ಕೂಡ ಯಾರ್ದೋ ಕೇಳ್ಬಿಟ್ಟು ನಾವು ಬಂದ್ಬಿಟ್ವಿ ಅಂತ ಹೇಳ್ತಾರೆ. ಆ ರೀತಿ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ಇಲ್ಲಿ ನಾವು ನೋಡ್ತೀವಿ. ಹಾಗೆ ಮೂರನೇ ಅಧಿಪತಿ ಆಗಿರ್ತಕ್ಕಂಥ ಲಗ್ನದಲ್ಲೇ ಇರೋದ್ರಿಂದ ಇಲ್ಲೂ ಕೂಡ ಹೆಚ್ಚಿನ ಸೆಲ್ಫ್ ಎಫರ್ಟ್ ಇಂದ ಸಕ್ಸಸ್ ಆಗ್ತಕ್ಕಂಥದ್ದು, ಸೆಲ್ಫ್ ಎಫರ್ಟ್ ಇಂದ ಬಹಳಷ್ಟು ಸಕ್ಸಸ್ ಆಗ್ತಕ್ಕಂಥದ್ದು ಲಗ್ನದಲ್ಲಿ ತೋರಿಸ್ತಾ ಇದೆ. 4ನೇ ಮನೆ ಶುಕ್ರ 2ನೇ ಮನೆಗೆ ಬಂದಿದೆ. 4ನೇ ಮನೆ ಕುಟುಂಬ ಸ್ಥಾನ. ಅಂದ್ರೆ ಯಾವುದು ಅಂದ್ರೆ ಹತ್ರದಲ್ಲಿರ್ತಕ್ಕಂಥ ಕುಟುಂಬ ಸ್ಥಾನ, ಮನೆ ವಿಚಾರ, ಆಸ್ತಿ ವಿಚಾರ, ವಾಹನ ವಿಚಾರ, ಹಾಗೆ ವಿದ್ಯಾಭ್ಯಾಸ ವಿಚಾರ. 2ನೇ ಮನೆ ಉತ್ತಮವಾಗಿರ್ತಕ್ಕಂಥದ್ದು, ಸಾಕಷ್ಟು ಅಭಿವೃದ್ಧಿ ಆಗ್ತಕ್ಕಂಥದ್ದು, ಹೆಚ್ಚಿನ ಸಪೋರ್ಟ್ ಸಿಗ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ. ಹಾಗೆ 5ನೇ ಮನೆ ನಮಗೆ ಒಂಥರ ತುಂಬಾ ನಮಗೆ ಆನಂದ ಕೊಡ್ತಕ್ಕಂಥ ಒಂದು ಮನೆಯಾಗಿದೆ. ಆ ಬುಧ 3ನೇ ಮನೇಲಿ ಹೋಗಿ ಕೂತಿದ್ದಾನೆ. ಅಂದ್ರೆ ನಾವು ಸಿಕ್ಕಾಪಟ್ಟೆ ಪ್ರಯತ್ನ ಪಡಬೇಕಾಗತ್ತೆ. ನಾವು ಖುಷಿ ಪಡಬೇಕು ಅಂತಂದ್ರೆ ನಮ್ಗೇನೋ ಸರ್ ಎಲ್ಲ ಇದೆ, ಏನೋ ಒಂಥರ ಖುಷಿನೇ ಇಲ್ಲ ಸರ್. ಎಲ್ಲ ಇದೆ, ಖುಷಿ ಇಲ್ಲ. ಆ ಖುಷಿಗೆ ಬಹಳಷ್ಟು ಪ್ರಯತ್ನ ಪಡಬೇಕು. ಎಲ್ಲ ಇದೆ, ನಾವು ಏನೋ ಒಂಥರ ತೃಪ್ತಿ ಇಲ್ಲ, ಆನಂದ ಇಲ್ಲ, ಎಂಜಾಯ್ಮೆಂಟ್ ಇಲ್ಲ. ಯಾವಾಗ 5th ಲಾರ್ಡ್ 3rd ಹೌಸ್ಗೆ ಹೋಗುತ್ತೆ, ಎಫರ್ಟ್ ಹೌಸಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಾಗ ನಾವೊಂದು ಆನಂದವಾಗಿರ್ಬೇಕು ಅಂತಂದ್ರೆ ಎಫರ್ಟ್ ತುಂಬಾ ಹಾಕಬೇಕು. ಅದೆಲ್ಲ ಬರೋಷ್ಟಕ್ಕೆ ಸುಸ್ತಾಗಿರ್ತೀವಿ, ಬೇಜಾರಾಗತ್ತೆ. 6ನೇ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ. 6 ಅಂದ್ರೆ ವೃತ್ತಿ, ರೋಗಸ್ಥಾನ. ಹಾಗೆ ಅನೇಕ ವಿಚಾರಗಳಲ್ಲಿ ಇಲ್ಲಿ ಶತ್ರು. ಕೆಲವೊಮ್ಮೆ ವೃತ್ತಿ ನಮ್ಮ ಕುಟುಂಬದಿಂದನೇ ನಮಗೆ ಸಹಾಯ ಆಗುತ್ತೆ, ಸಾಲವೂ ಕುಟುಂಬದಿಂದನೇ ಬರುತ್ತೆ, ಶತ್ರುಗಳು ಕುಟುಂಬದಿಂದನೇ ಬರ್ತಕ್ಕಂಥದ್ದು ಅಂತೂ ಇಲ್ಲಿ ನಾವು ನೀಟಾಗಿ ಇಲ್ಲಿ ವಿಶ್ಲೇಷಣೆ ಮಾಡ್ಬೋದು. ಚಂದ್ರದಶ ಚಂದ್ರಭುಕ್ತಿ ಇದ್ದಾಗ ನಮಗೆ ಶತ್ರುಗಳು ಯಾರಪ್ಪ ಅಂತಂದ್ರೆ ನಮ್ಮ ಕುಟುಂಬದಲ್ಲದವರೇ ಶತ್ರುಗಳಪ್ಪ. ಕೆಲಸ ಯಾರು ಕೊಡಿಸಿದ್ರು, ನಮ್ಮ ಕುಟುಂಬದವರೇ ಯಾರೋ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಹಾಗೆ ಒಂದು ಲೋನ್ ಕೊಡ್ಸೋದು ಯಾರಪ್ಪ, ಯಾರೋ ನಮ್ಮ ಕಡೆಯವರು ಯಾರೊಬ್ರು ರೆಕಮೆಂಡ್ ಮಾಡಿ ಕೊಡ್ಸೋದು. ಎಲ್ಲಾ ರೀತಿಯಲ್ಲೂ ಬರುತ್ತೆ. ಕುಟುಂಬದಿಂದನೇ ಒಳ್ಳೇದು, ಕುಟುಂಬದಿಂದನೇ ಕೆಟ್ಟದ್ದು ಬರ್ತಕ್ಕಂಥದ್ದು. ಚಂದ್ರದಶ ಚಂದ್ರಭುಕ್ತಿ ಕುಂಭ ಲಗ್ನದವ್ರಿಗೆ ನಡೀತಾ ಇದ್ದಾಗ ಇದನ್ನು ಮಾತ್ರ ಉಗಾದಿ ಭವಿಷ್ಯ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ಯಾವುದೋ ನಿಮ್ದು ರಾಶಿ ಬಂತು, ಅದೊಂದು ರಾಶಿ ಬಂತು ಅಂತಲ್ಲ, ಕಂಪ್ಲೀಟ್ಲಿ ಸುಳ್ಳು. ನೆಕ್ಸ್ಟ್ 7ನೇ ಮನೆ ಏನ್ ಹೇಳುತ್ತೆ, ಹೆಂಡತಿ ಅಥವಾ ಗಂಡನ ಸ್ಥಾನ, ಅಥವಾ ಪಬ್ಲಿಕ್ ಲೈಫ್, ಅಥವಾ ಇನ್ನೊಬ್ರು ಅಂದ್ರೆ ನಮ್ಮ ಪಬ್ಲಿಕ್ ಅಂದ್ರೆ ಆಚೆ ಕಡೆ ಇರ್ತಕ್ಕಂಥ ಜನಗಳು. ಅದು ಫ್ರೆಂಡ್ಸ್ ಆಗ್ಬೋದು, ಅದು ಈ ಎಂಪ್ಲಾಯಿಯಲ್ಲಿ ಇರ್ತಕ್ಕಂಥ ಮೇಟ್ಸ್ ಆಗ್ಬೋದು, ಸಹೋದ್ಯೋಗಿಗಳಾಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು. 7ನೇ ಮನೆ 2ರಲ್ಲಿ ಕೂತಿರೋದ್ರಿಂದ ನಮಗೆ ಸಾಕಷ್ಟು ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿಯಲ್ಲಿ ಜಾಯ್ನ್ ಆಗ್ತಾರೆ.
ದುಡ್ಡು ಮಾಡ್ಕೊಡಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಬಿಸ್ನೆಸ್ ಅಲ್ಲಿರೋರ್ಗೂ ಸಾಕಷ್ಟು ಹೆಲ್ಪ್ ಆಗುತ್ತೆ, ಯಾರು ಮಾರ್ಕೆಟಿಂಗು ಸೇಲ್ಸು ಹೆಚ್ಚು ಜನರ ಸಂಪರ್ಕದಿಂದ ಸಾಕಷ್ಟು ಹಣ ಲಾಭ, ಕುಟುಂಬದಕ್ಕೂ ಸ್ವಲ್ಪ ಶ್ರೇಯಸ್ಸಾಗ್ತಕ್ಕಂಥ ಒಂದು ಕಾಂಬಿನೇಷನ್ ನಾವಿಲ್ಲಿ ನೋಡ್ತೀವಿ. ಹಾಗೆ 8ನೇ ಮನೆ ಇರ್ತಕ್ಕಂಥದ್ದು ನಮಗೆ ಕಷ್ಟವನ್ನು ಕೊಡ್ತಕ್ಕಂಥದ್ದು. ಕಷ್ಟದ ಮನೆ 3ನೇ ಮನೆ ಎಫರ್ಟ್ ಮನೆಗೆ ಹೊಟ್ಟೋಗಿದೆ ಅಂದ್ರೆ ಸಿಕ್ಕಾಪಟ್ಟೆ ನಾವು ಎಷ್ಟೇ ಎಫರ್ಟ್ ಆಗಿದ್ರು ಕಷ್ಟದಲ್ಲೇ ಇದೀವಿ ಸರ್, ತುಂಬಾ ಪ್ರಯತ್ನ ಪಡ್ತೀವಿ ಸರ್, ಏನೇನೂ ಆಗಲ್ಲ. ಬುಧನಿಂದ ಆಗ್ತಕ್ಕಂಥದ್ದು ಟ್ರೈ ನೋ ರಿಪ್ಲೈ, ಅಪ್ಲೈ ನೋ ರಿಪ್ಲೈ, ಈ ರೀತಿ ಆಗ್ತಕ್ಕಂಥದ್ದೇ ಸಾಕಷ್ಟು. 8ನೇ ಮನೆ 3ನೇ ಮನೆಗೆ ಹೋದಾಗ ಎಫರ್ಟ್ ಹಾಕಿದ್ರು ರಿಸಲ್ಟ್ ಇಲ್ಲ, ಸೊ ಅಷ್ಟು ಒಳ್ಳೇದಿಲ್ಲ. ಯಾಕಂದ್ರೆ 3ನೇ ಮನೆ 8ನೇ ಮನೆಗೆ 8ನೇ ಮನೆ ಆಗುತ್ತೆ 3ನೇ ಮನೆ. ಆ ರೀತಿ ಸರ್ಕ್ಯುಲರ್ ಇದು ತ್ರಿಷಡ್ಯಾಸ್ ಅಂತ ಕರೀತಾರೆ ಅದಕ್ಕೆ. ನವಮಾಧಿಪತಿ ಭಾಗ್ಯಾಧಿಪತಿ ಆಗಿರ್ತಕ್ಕಂಥವ್ರು ಮತ್ತೆ 2ನೇ ಮನೆ ಕೂತಿದೆ. ಕುಟುಂಬದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಮತ್ತೆ ಹಣ ಸಂಚಯದಲ್ಲಿ ಭಾಗ್ಯವನ್ನು ಉಂಟಾಗುತ್ತೆ, ಈಸಿಯಾಗಿ ಅವ್ರಿಗೆ ಅದೃಷ್ಟ ತಂದು ಕೊಡ್ತಕ್ಕಂಥ ಒಂದು ವಿಚಾರ. ಹಾಗೆ 10ನೇ ಮನೆ ಮಂಗಳ 10ನೇ ಮನೆ ಲಗ್ನದಲ್ಲೇ ಇರೋದ್ರಿಂದ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವರು ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ಅಧಿಕಾರ ಬರ್ತಕ್ಕಂಥದ್ದು, ಸ್ವಲ್ಪ ಎಫರ್ಟ್ ಆಗ್ತದೆ, ಸೆಲ್ಫ್ ಎಫರ್ಟ್ ಹಾಕಿದ ತಕ್ಷಣ ಇವರಿಗೆ ಒಂದು ಒಳ್ಳೆ ಪ್ರಮೋಷನ್ ಆಗ್ತಕ್ಕಂಥದ್ದು, ಎಲ್ಲವೂ ಎಫರ್ಟ್ ಇಂದ ಒಂಚೂರು ಸೆಲ್ಫ್ ಎಫರ್ಟ್. 3ನೇ ಮನೆ ಅತಿ ಹೆಚ್ಚು ಎಫರ್ಟ್, ಅದು ವಿತ್ ಕರೇಜ್ ಹೋಗ್ತಕ್ಕಂಥದ್ದು. ಲಾಭಾಧಿಪತಿ ಎಲ್ಲಾ ವಿಚಾರದಲ್ಲೂ 11ನೇ ಅಧಿಪತಿ 3ರಲ್ಲಿ. ಸೊ ಲಾಭ ಪಡಿಬೇಕು ಅಂದ್ರೆ ಕಷ್ಟ ಪಡಬೇಕು, ಹೋಗ್ಬೇಕು, ಪ್ರಯತ್ನ ಪಡಬೇಕು. ಸುಮ್ಮನೆ ಮನೆಗೆ ಕೊರಿಯರಲ್ಲಿ ಬರೋಲ್ಲ, ಒಂದು ರೀತಿ ಹೋಗಿ ತಗೊಂಡ್ಬರ್ಬೇಕು. ಆ ರೀತಿ ಆಗಿರ್ತಕ್ಕಂಥ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನು ವ್ಯಯ ಯಾವುದರಿಂದ ಆಗತ್ತೆ? ವ್ಯಯ ಲಗ್ನಕ್ಕೆ ಹೋಗಿದೆ, ವ್ಯಯ ಸೆಲ್ಫ್ ವ್ಯಯ ಅಂತ ಹೇಳ್ತೀವಿ. ತನಗ್ ತಾನು ಖರ್ಚು ಮಾಡ್ಕೊಳ್ಳೋದು ಜಾಸ್ತಿ, ಬೇರೆಯವ್ರು ಖರ್ಚು ಮಾಡಲ್ಲ. ಅಲ್ಲಿ ಹಣ ಸಂಚಯದಲ್ಲಿ ಸೂಪರ್ ಆಗಿ ಬಂದಿದೆ ಅಲ್ಲಿ ಇಲ್ಲಿ, ಆದ್ರೆ ಬಂದಿರೋ ದುಡ್ಡು ಸೆಲ್ಫ್. ಅವನೇ ಯಾವ ಮನೆಗೂ ಮಾಡಿಲ್ಲ, ಏನೂ ಇಲ್ಲ, ಅವನೇ ಬಟ್ಟೆ ತಗೊಳ್ತಾನೆ, ಅದು ಇದು ಹೋಗಿ ಶಾಪಿಂಗ್ ಮಾಡ್ತಾನೆ, ಕುಟುಂಬಕ್ಕೂ ಕೊಟ್ಟಿಲ್ಲ, ಅದಕ್ಕೂ ಕೊಟ್ಟಿಲ್ಲ. ದಿ ಲಾಸ್ ಈಸ್ ಆನ್ ದಿ ಸೆಲ್ಫ್ ಅಂದ್ರೆ ಅವನ ಪೋಷಣೆಗೆ ಅವನು ಖರ್ಚು ಜಾಸ್ತಿ ಮಾಡ್ಕೊಳ್ತಾನೆ 12ನೇ ಅಧಿಪತಿ 1ಕ್ಕೆ ಹೋದಾಗ. ಸೊ ಇಷ್ಟು ಕುಂಭ ಲಗ್ನದ ಒಂದು ಉಗಾದಿ ಭವಿಷ್ಯದ ಒಂದು ಸಣ್ಣ ವಿಚಾರ. ಸೊ ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಡಿ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. ಏಪ್ರಿಲ್ 22ರಂದು ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.